ಡೀಟೇಲ್ಸ್ಗೆ ಬಿಟ್ಕಾಯಿನ್ ವ್ಯವಹಾರ ತಪ್ಪಲ್ಲ, ಆದರೆ ಹ್ಯಾಕಿಂಗ್ ಮಾಡಿರೋದು ತಪ್ಪು. ಗಂಗಾವತಿಯಲ್ಲಿ ಕಾಂಗ್ರೆಸ್ ಮುಖಂಡ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ಕೊಟ್ಟಿರೋದು ಬಿಟ್ಕಾಯಿನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ಬಿಟ್ಕಾಯಿನ್ ವ್ಯವಹಾರ ತಪ್ಪಲ್ಲ, ಆದರೆ ಅದನ್ನ ಹ್ಯಾಕಿಂಗ್ ಮಾಡಿದಾರಲ್ಲ ಅದು ತಪ್ಪು ಅಂತ ಹೇಳಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಹ್ಯಾಕ್ ಮಾಡಿದವರಿಗೆ ಇಬ್ಬರು ಪ್ರಭಾವಿಗಳು ಬೆಂಬಲಿಸಿದ್ದಾರೆ. ಪ್ರಕರಣವನ್ನ ಮುಚ್ಚಿ ಹಾಕೋದಿಕ್ಕೆ ಇಬ್ಬರು ರಾಜಕಾರಣಿಗಳು ಸಹಾಯ ಮಾಡಿದ್ದಾರೆ ಅಂತ ಹೇಳಿ ಗಂಗಾವತಿಯಲ್ಲಿ ರಾಮಲಿಂಗಾರೆಡ್ಡಿ ಆರೋಪವನ್ನ ಮಾಡಿದ್ದಾರೆ. ಬಿಟ್ಕಾಯಿನ್ ಶೇರ್ ಮಾರ್ಕೆಟ್ ಮಾಡ್ತಾ ಇರ್ತಕ್ಕಂಥದ್ದು ತಪ್ಪೇನಿಲ್ಲ, ಆದರೆ ಹ್ಯಾಕಿಂಗ್ ಮಾಡಿದೆಯಲ್ಲ ಅದು ತಪ್ಪು. ಮತ್ತೆ ಹ್ಯಾಕಿಂಗ್ ಮಾಡಿದವ್ರಿಗೆ ಪ್ರಭಾವಿ ರಾಜಕಾರಣಿಗಳು ಇಬ್ಬರು ನಮ್ಮ ರಾಜ್ಯದವರು ಅವ್ರಿಗೆ ಬೆಂಬಲ ಕೊಟ್ಟಿದ್ದಾರೆ. ಅಂದರೆ ಅವ್ರು ತಪ್ಪಿಸ್ಕೊಳ್ಳೋದಕ್ಕೆ ಮುಚ್ಚಾಕೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆಮೇಲೆ ಪ್ರಧಾನಮಂತ್ರಿಗಳ ಕಚೇರಿಗೆ ಇಲ್ಲಿಂದ ಒಂದು ಪತ್ರ ಹೋಗುತ್ತೆ. ಪತ್ರ ಹೋಗಿ ಡಿಟೇಲ್ ಆಗಿ ಎಲ್ಲ ಬರೆದ ಮೇಲೆ ಅಲ್ಲಿಂದ ಎನ್ಕ್ವೈರಿ ನ್ಯಾಯಾಂಗ ತನಿಖೆ ಆದರೆ ಸೂಕ್ತ ಅಂತ ಈಗ ಸರ್ಕಾರಕ್ಕೆ ಕಂಟಕ ಇದೆ ಅಂತ ನಾನು 15 ದಿವಸಕ್ಕೆ ಮುಂಚೆನೇ ಹೇಳಿದ್ದೆ. 29ನೇ ತಾರೀಕಿಗೆ ಹೇಳಿದ್ದೆ ನಾನು. ಪ್ರಭಾವಿಗಳು ಇಬ್ರು ಇವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಅಂದರೆ ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಅಂತ ಹೇಳಿದ್ದೆ. ನಾನು ಕೂಡ ಹೇಳಿದ್ದೆ. ಪರಮೇಶ್ವರಿಗೆ ಹೇಳ್ತಾರೋ ನನಗೆ ಬೇಕಾಗಿಲ್ಲ, ಆದರೆ ನಮ್ಮ ಖರ್ಗೆ ಅವ್ರು ಏನು ಹೇಳ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದೀನಿ. ಆದರೆ ನಾನಂತೂ 29ನೇ ತಾರೀಕಿಗೆ ಹೇಳಿದ್ದೆ ಸರ್ಕಾರಕ್ಕೆ ಕಂಟಕ ಆಗಿದೆ. ಈಗ ಆಗಿರ್ತಕ್ಕಂಥದ್ದು ನಿಜಾನ? ಮಲೇಷಿಯಾ, ನೆದರ್ಲ್ಯಾಂಡ್ಸು ಮತ್ತು ಅಮೇರಿಕಾ ಇಲ್ಲೆಲ್ಲ ಕೂಡ ಹ್ಯಾಕಿಂಗ್ ಆಗಿರೋದ್ರ ಬಗ್ಗೆ ಕೇಸ್ ಆಗಿರೋದು ನಿಜಾನ? ಬಿಟ್ಕಾಯಿನ್ ಬಗ್ಗೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರಿದ್ರೆ ತಡ ಯಾಕೆ ಮಾಡ್ತಿದ್ದೀರಿ, ಬಂಧಿಸಿ, ಟೈಮ್ ಯಾಕೆ ವೇಸ್ಟ್ ಮಾಡ್ತಿದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ. ಕಾಂಗ್ರೆಸ್ ನಾಯಕರಿದ್ದಾರೆ, ಕಾಂಗ್ರೆಸ್ ನಾಯಕರ ಮಕ್ಕಳಿದ್ದಾರೆ ಅಂತ ಹೇಳ್ತಾನೆ ಇದ್ದೀರಿ, ಆರೋಪ ಮಾಡ್ತಾ ಇದ್ದೀರಿ. ಹಾಗಾದ್ರೆ ಯಾಕೆ ತಡೆ ಮಾಡ್ತಾ ಇದ್ದೀರಾ ನೀವು? ಬಂಧನವನ್ನ ಮಾಡಿ ಯಾಕೆ ಟೈಮ್ ವೇಸ್ಟ್ ಮಾಡ್ತಿದ್ದೀರಿ ಅನ್ನುವಂತಹ ಪ್ರಶ್ನೆ ಕೇಳಿದ್ದಾರೆ. ಹಣ್ಣು ತಿಂದವನು ಯಾರೋ, ಸಿಪ್ಪೆ ತಿಂದವನು ಯಾರೋ? ಇಲ್ಲಿ ಹಾದಿ ತಪ್ಪಿಸುವ ಕೆಲಸವನ್ನ ಮಾಡಲಾಗ್ತಾ ಇದೆ, ಆ ಕೆಲಸ ಬೇಡ ಅಂತ ಹೇಳಿ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಯಾವುದೋ ಹಿಂದೆ ಯಾವುದೋ ಡ್ರಗ್ ಕೇಸಲ್ಲಿ ಸುಮ್ಮನೆ ಫಿಟ್ ಮಾಡಿದ್ನ ಸೇರಿದ್ದಾರೆ, ಅವ್ರ ಜೊತೆ ಸೇರಿದ್ದಾರೆ ಅಂತೆಲ್ಲ ಏನೇನೋ ತೋರಿಸ್ತಾ ಇದ್ದಾರೆ. ಕಾಂಗ್ರೆಸ್ ಅವ್ರನ್ನ ಡ್ಯಾಮೇಜ್ ಮಾಡ್ತಿರುತ್ತೆ. ಯಾವ ಕಾಂಗ್ರೆಸ್ ಅವ್ರನ್ನೂ ಡ್ಯಾಮೇಜ್ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಅಟ್ ಅಪ್ರಾಪ್ರಿಯೇಟ್ ಟೈಮ್ ನಮಗೂ ಕೆಲವು ಇನ್ಫಾರ್ಮೇಷನ್ ಇದೆ, ಎಲ್ಲ ನಮಗೂ ಎಲ್ಲ ಗೊತ್ತಿದೆ. ಆ ಅಪ್ರಾಪ್ರಿಯೇಟ್ ಟೈಮ್ ನಾವು ಮಾತಾಡ್ತೀವಿ. ಲೇಟ್ ಯಾಕೆ ಮಾಡ್ತಾ ಇದ್ದಾರೆ? ಅರೆಸ್ಟ್ ಮಾಡೋಕ್ಕೆ ಫಸ್ಟು ಲೇಟ್ ಮಾಡಬಾರ್ದು, ಕೂಡ್ ಅರೆಸ್ಟ್ ಮಾಡಲಿ. ಹಾದಿ ತಪ್ಪಿಸಿ ಆಯ್ತಾ? ಸಿಪ್ಪೆ ತಿಂದವನು ಯಾವನು, ಹಣ್ಣು ತಿಂದವನು ಯಾವನು, ಸಿಪ್ಪೆ ತಿಂದವನು ಯಾವನು, ಇಲ್ಲ ಬಾಯಿ ಮೂತಿಗೆ ಒರೆಸೋರು ಯಾರು? ನಡೀತಾ ಇದೆ. ಯಾವುದೋ ಹಿಂದೆ ಯಾವುದೋ